ಭಾರತ ಪಾಕಿಸ್ತಾನದ ನಡುವಿನ ಬಿಕ್ಕಟ್ಟಿಗೆ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭಾರತ ಪಾಕ್ ಸಮಸ್ಯೆ ಇವತ್ತಿನಲ್ಲ, ಇದು 1000 ವರ್ಷಕ್ಕಿಂತ ಹಳೆಯದಿದು. ಕಾಶ್ಮೀರದ ಹೋರಾಟ 1000 ವರ್ಷಗಳಿಗಿಂತ ಹಳೆಯ ಹೋರಾಟ ಇದು. ಭಾರತ ಮತ್ತು ಪಾಕಿಸ್ತಾನ ಇಬ್ಬರೂ ನಾಯಕರು ನನಗೆ ಆತ್ಮೀಯರೇ. ಭಾರತ ಪಾಕ್ ಎರಡೂ ದೇಶಗಳಿಗೆ ನಾನು ತುಂಬ ಹತ್ತಿರ ಇದ್ದೀನಿ. ನನಗೆ ಯಾರು ಏನು ಕೆಟ್ಟವರಿಲ್ಲ ಇಲ್ಲಿ, ನನಗಿಬ್ಬರು ಕೂಡ ಒಳ್ಳೆ ಫ್ರೆಂಡ್ಸೇ. ನನಗೆ ಎರಡು ದೇಶಗಳು ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೊಳ್ತಾರೆ ಅವರು. ಇತ್ತೀಚಿನ ಭಯೋತ್ಪಾದನಾ ದಾಳಿಯಿಂದ ಈ ಥರದೊಂದು ಪರಿಸ್ಥಿತಿ ಕೆಟ್ಟದಾಗಿದೆ ಅಷ್ಟೇ, ಅಲ್ಲಿ ಬಗೆಹರಿಸ್ಕೊಳ್ತಾರೆ ಅವರು. ಆ ದೇಶಗಳ ನಾಯಕರೇ ಈ ಸಮಸ್ಯೆಯನ್ನು ಮಾತಾಡಿಯೋ ಇನ್ನೊಂದು ರೀತಿಯಲ್ಲಿಯೋ ಪರಿಹರಿಸ್ಕೊಳ್ತಾರೆ ಅವರು ಅಂತ ಹೇಳಿ ಟ್ರಂಪ್ ಮಾತಾಡಿರೋದು. Very close to India and I'm very close to Pakistan, as you know. They've had that fight for 1,000 years in Kashmir. Kashmir's been going on for 1,000 years, probably longer than that. And it was a bad one yesterday, though. That was a bad one. Over 30 people. Are you concerned that there's now tensions on the border between them? Are you concerned? How are you concerned about that? Well, there have been tensions on that border for 1,500 years. So, you know, the same as it's been. But they'll get it figured out one way or the other. I'm sure that I know both leaders. There's great tension between Pakistan and India, but there always has been. I'm very close to India and I'm very close to Pakistan, as you know. They've had that fight for 1,000 years in Kashmir. Kashmir's been going on for... ಇದು ಟ್ರಂಪ್ ಅವರ ಮಾತುಗಳು. ನನಗಿಬ್ಬರೂ ಕೂಡ ಕ್ಲೋಸ್ದೇನೆ, ಯಾರೊಂದಿಗೂ ನನಗೇನು ವೈರತ್ವ ಅದು ಇದು ಇಲ್ಲ. 1000 ವರ್ಷಗಳ ಸಮಸ್ಯೆ ಕಾಶ್ಮೀರದ್ದು, ಅವರವರೇ ಕೂತ್ಕೊಂಡು ಬಗೆಹರಿಸ್ಕೊಳ್ತಾರೆ ಈ ಒಂದು ವಿಚಾರವನ್ನು ಮಾತಾಡಿಕೊಂಡು. ಇದರಲ್ಲೇ ನನಗೇನು ಆಶ್ಚರ್ಯ ಇಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಡೊನಾಲ್ಡ್ ಟ್ರಂಪಲ್ಲಿ ಮಾತಾಡಿದ್ದಾರೆ. ಇಬ್ಬರಿಗೂ ಕೂಡ ನಾನು ಸಮಾನ ಹತ್ತಿರದಲ್ಲಿದ್ದೀನಿ ಅನ್ನೋ ಸಂದೇಶವನ್ನು ಇಲ್ಲಿ ಟ್ರಂಪ್ ಸಾರೋ ಮೂಲಕವಾಗಿ ಪಾಕಿಸ್ತಾನಕ್ಕೂ ನಾನು ನಿಮ್ಮ ಜೊತೆಲಿದ್ದೀನಿ, ಇಂಡಿಯಾ ಮೇಲೆ ಹೋರಾಟ ಮಾಡೋಣ ಅಂತ ಹೇಳ್ತಾ ಇಲ್ಲ. ಇಂಡಿಯಾಗೂ ನಿಮ್ಮ ಜೊತೆ ನಾನು ನಿಂತ್ಕೊಳ್ತೀನಿ, ಪಾಕಿಸ್ತಾನದಲ್ಲಿ ಫೈಟ್ ಮಾಡಿ ಅಂಥೇಳಿ ಇಂಡಿಯಾಗೂ ಟ್ರಂಪ್ ಹೇಳ್ತಾ ಇಲ್ಲ. ಅವರವರೇ ಬಗೆಹರಿಸ್ಕೊಳ್ತಾರೆ, ನಾನು ಯಾಕೆ ಮಧ್ಯದಲ್ಲಿ ಅನ್ನೋ ಒಂದು ಧಾಟಿಯಲ್ಲಿ ಟ್ರಂಪ್ ಇಲ್ಲಿ ಮಾತಾಡಿದ್ದಾರೆ. ಇದೀಗ ಸೌಖ್ಯ ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಸೌಖ್ಯ, ಇಂಥ ಸನ್ನಿವೇಶದಲ್ಲಿ ಅಮೆರಿಕ ಅದರದೊಂದು ವ್ಯಾಪಾರ ಬುದ್ಧಿ ಇದೆ ಅಮೆರಿಕದ್ದು. ವಿಶ್ವದಲ್ಲಿ ಯಾವುದಾದ್ರೂ ಮೂಲೆಯಲ್ಲಿ ಒಂದು ಗಲಭೆಯೋ, ಒಂದು ಆತಂಕದ ಪರಿಸ್ಥಿತಿನೋ, ಒಂದು ಯುದ್ಧವೋ ನಡೀತಾ ಇರಬೇಕು, ತನ್ನ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡ್ಕೊಳ್ತಾ ಇರಬೇಕದು. ಇದನ್ನು ನಾವು ಹೇಳೋದಲ್ಲ, ಪಾಕಿಸ್ತಾನದ ನಿನ್ನೆ ಅಧಿಕಾರಿನೇ ಒಬ್ಬರು ಮಾತಾಡ್ತಾ ಇದ್ದರು. 30 ವರ್ಷಗಳಿಂದ ನಾವು ಇಂಥ ಕೆಲಸವನ್ನು ನಮ್ಮ ದೇಶ ಮಾಡ್ಕೊಂಡು ಬಂದುಬಿಟ್ಟಿದೆ. 30 ವರ್ಷಗಳಿಂದ ಇಂಥ ಕೆಲಸ ನಮ್ಮ ದೇಶ ಮಾಡ್ಕೊಂಡು ಬಂದುಬಿಟ್ಟಿದೆ. ಬೇರೆ ವಿಧಿ ಇಲ್ಲ ನಮಗೂ ಕೂಡ. ಪಾಕಿಸ್ತಾನ ಸಹಾಯ ಮಾಡಬಹುದು, ನೆರವು ಕೊಟ್ಟಿರಬಹುದು ಪಾಕಿಸ್ತಾನಕ್ಕೆ ಅಮೆರಿಕ ಆ ಕಾರಣದಿಂದ ಅಂಥೇಳಿ. ಈಗ ನೋಡಿದ್ರೆ ಪಾಕಿಸ್ತಾನಕ್ಕೂ ಸಪೋರ್ಟ್ ಮಾಡ್ತೀನಿ ಅಂತ ಟ್ರಂಪ್ ಹೇಳ್ತಾ ಇಲ್ಲ, ಇಂಡಿಯಾಗೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಇಬ್ಬರು ನನಗೆ ಗೆಳೆಯರಿ ಅಂತ ಹೇಳಿ ಟ್ರಂಪ್ ಮಾತಾಡ್ತಿರೋದು. ಸೊ ಇದ್ರ ಡೀಟೇಲ್ಸ್ ಏನಿದೆ ಅಂತ ರಮಾಕಾಂತ್ ಸರ್, ನಿಜಕ್ಕೂ ಕೂಡ ಇವರ ಇಬ್ಬರ ಹೇಳಿಕೆಗಳು ಎಷ್ಟು ತದ್ವಿರುದ್ಧ ಅಂತ ಗೊತ್ತಾಗ್ತಾ ಇದೆ. ಮೊನ್ನೆಯಷ್ಟೇ ರಕ್ಷಣಾ ಸಚಿವ, ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳ್ತಾ ಇದ್ರು, 30 ವರ್ಷಗಳಿಂದನೂ ನಾವು ಇಂಥ ಡರ್ಟಿ ಕೊಳಕು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಮೆರಿಕಾಗೋಸ್ಕರ ಅಂತೇಳಿ. ಬಟ್ ಇವತ್ತು ಪಾಕಿಸ್ತಾನದ ಪ್ರಧಾನಿ ಹೇಳ್ತಾರೆ, ನಾವು ಇಂಥ ಕೆಲಸಗಳನ್ನ ಮಾಡಿಲ್ಲ, ಈ ದಾಳಿ ಏನಾಯಿತು ಪೆಹಲ್ಗಾಮ್ನಲ್ಲಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಪಾರದರ್ಶಕ ತನಿಖೆ ಏನು ನಡೆಯುತ್ತೋ ಅದಕ್ಕೆ ನಾವು ಸಹಕಾರ ಕೊಡ್ತೀವಿ, ನಮ್ಮದು ಜವಾಬ್ದಾರಿಯುತ ದೇಶ, ನಾವು ಶಾಂತಿ ಕಾಪಾಡ್ತೀವಿ, ಸಮಗ್ರತೆ ಕಾಪಾಡ್ತೀವಿ, ಹಾಗಾಗಿ ನಾವು ಇದಕ್ಕೆ ತನಿಖೆಗೆ ಸಿದ್ಧವಾಗಿದ್ದೀವಿ ಅಂತ. ಬಟ್ ಪ್ರತಿ ಬಾರಿಯೂ ಕೂಡ ನೋಡಿ, ಈಗ ಟ್ರಂಪ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಈ ರೀತಿಯಾಗಿ 30,000 ವರ್ಷಗಳಿಂದ ಕೂಡ ಪಾಕಿಸ್ತಾನ ಭಾರತದ ಮಧ್ಯೆ ಯುದ್ಧಗಳಾಗ್ತಾ ಇರುತ್ತೆ ಅಥವಾ ಅಟ್ಯಾಕ್ಗಳಾಗ್ತಾ ಇರುತ್ತೆ, ಅವ್ರ ಸಮಸ್ಯೆಯನ್ನು ಅವರೇ ಬಗೆಹರಿಸ್ಕೊಳ್ತಾರೆ, ನಾವು ಮಧ್ಯೆ ತಲೆ ಹಾಕೋದಕ್ಕೆ ಹೋಗಲ್ಲ ಅಂತ ಟ್ರಂಪ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆಂದರೆ ಅಮೆರಿಕ ಯಾವಾಗಲೂ ಕೂಡ ಸೂಪರ್ ಪವರ್ ರಾಷ್ಟ್ರ ಅಂತಲೇ ಕರೆಸ್ಕೊಳ್ಬೇಕು, ವಿಶ್ವದ ದೊಡ್ಡಣ್ಣ ಅಂತಲೇ ಕರೆಸ್ಕೊಳ್ಬೇಕು. ಹಾಗಾಗಿ ಇಂಥದ್ದು ಯಾವುದೇ ಯುದ್ಧಗಳು ಬಂದರೂ ಕೂಡ ನಿಲ್ಲಿಸ್ತೀನಿ ಅಂತ ಹೋದ್ರೂ ಟ್ರಂಪು ತಮ್ಗೆ ಯಾವುದೇ ಲಾಭ ಇಲ್ಲದೆ ಹೋಗಲ್ಲ. ಈಗಾಗಲೇ ಉಕ್ರೇನ್ ಹಾಗೂ ರಷ್ಯಾ ಯುದ್ಧದ ಸಂದರ್ಭದಲ್ಲೂ ಕೂಡ ಅವ್ರು ಲಾಭ ಪಡ್ಕೊಳ್ಳೋದಕ್ಕೆ ಹೋಗಿದ್ರು, ಅದು ಗೊತ್ತಿರೋ ವಿಚಾರನೆ. ಹಾಗಾಗಿ ಇಲ್ಲೇನು ಅಟ್ಯಾಕ್ ಆಯಿತು ಪೆಹಲ್ಗಾಮಲ್ಲಿ, ಇದಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಅವರು ಕೂಡ ಅದನ್ನೇ ಹೇಳಿರೋದು, ನಾವು ಇದಕ್ಕೆ ತಲೆ ಹಾಕೋದಕ್ಕೆ ಹೋಗಲ್ಲ, ಆ ಎರಡು ದೇಶಗಳೇ ಬಗೆಹರಿಸ್ಕೊಳ್ಳುತ್ತೆ ಅಂತ. ಮತ್ತೊಂದು ಕಡೆಗೆ ಪಾಕಿಸ್ತಾನದ ಪ್ರಧಾನಿ ಹೇಳಿರುವಂಥ ಈ ಒಂದು ಹೇಳಿಕೆ ಏನಿದೆ, ಈ ಯುದ್ಧದಲ್ಲಿ ನಮ್ಮ ಭಾಗಿತ್ವ ಇಲ್ಲ ಹಾಗೆ ಹೇಗೆ ಅಂತ, ಹಾಗಾದರೆ ಪಾರದರ್ಶಕವಾದಂತಹ ತನಿಖೆಯನ್ನು ಅವ್ರು ಫೇಸ್ ಮಾಡ್ತಾರಾ ಅನ್ನೋದು ಮತ್ತೊಂದು ಪ್ರಶ್ನೆ. ಮತ್ತೊಂದು ಕಡೆಗೆ ನಮ್ಮ ಭಾರತೀಯ ಸೇನೆ ಏನಿದೆ ಈಗ ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂಥ ಒಂದು ಟ್ರೇಲರನ್ನು ರಿಲೀಸ್ ಮಾಡಿದೆ. ಅದು ಈಗ ಪಾಕಿಸ್ತಾನಕ್ಕೆ ಮತ್ತಷ್ಟು ನಡುಕವನ್ನು ಹುಟ್ಟಾಕಿದೆ. ಯಾಕೆಂದರೆ ಈಗಾಗಲೇ ಬಲೂಚಿಸ್ತಾನದಲ್ಲಿ ಒಂದು ಅಟ್ಯಾಕ್
ಅಟ್ಯಾಕ್ ಆಗಿದೆ, 10 ಸೈನಿಕರ ಸಾವಾಗಿದೆ. ಮತ್ತೊಂದು ಕಡೆ ಭಾರತವು ಕೂಡ ಯುದ್ಧವನ್ನು ಘೋಷಣೆ ಮಾಡಿರೋದ್ರಿಂದ ಎಲ್ಲ ಕಡೆಯೂ ಕೂಡ ಪಾಕಿಸ್ತಾನಕ್ಕೆ ಒಂದು ರೀತಿ ಪೆಟ್ಟು ಬೀಳ್ತಾ ಇದೆ, ಆತಂಕ ಹೆಚ್ಚಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೌಖ್ಯ.